FIRಗಳನ್ನ ದಾಖಲು ಮಾಡೋದಿದ್ರೆ ಅವತ್ತೇ ಪುನೀತ್ ಕೆರೆಯನ್ನು ಅರೆಸ್ಟ್ ಮಾಡಬೇಕಿತ್ತು. FIRನ ದಾಖಲು ಮಾಡೋದಾದ್ರೆ ಪವರ್ ಟಿವಿಯ ಮುಖ್ಯಸ್ಥರಾದ ರಾಕೇಶ್ ಶೆಟ್ಟಿ ಅವ್ರನ್ನ ಅರೆಸ್ಟ್ ಮಾಡಬೇಕಿತ್ತು. ಅವರು ಉಪಯೋಗಿಸೋದಲ್ಲ ಪದಪ್ರಯೋಗ ಮಾಡಿದಾರಲ್ಲ, ಈ ಸಮಾಜ ಒಪ್ಪುವಂಥದ್ದಲ್ಲ, ಯಾರೂ ಒಪ್ಪುವಂಥ ಮಾತುಗಳನ್ನ ಅವ್ರು ಆಡಿಲ್ಲ. ಅಂಥ ಕೆಟ್ಟ ಪದಗಳನ್ನು ಪದಪ್ರಯೋಗ ಎಲ್ಲರ ಬಗ್ಗೆನೂ ಮಾತಾಡಿದ್ದಾರೆ ಅವರು. ಇವ್ರ ಬಗ್ಗೆ ಅವ್ರ ಬಗ್ಗೆ ಅಂತಲ್ಲ, ರಾಜ್ಯದ ಅನೇಕ ಮುತ್ಸದ್ದಿ ರಾಜಕಾರಣಿಗಳ ಬಗ್ಗೆ, ಅನೇಕ ವ್ಯಕ್ತಿಗಳ ಬಗ್ಗೆ, ಘನವ್ಯಕ್ತ ವ್ಯಕ್ತಿಗಳ ಬಗ್ಗೆ ಅವರು ಅತ್ಯಂತ ಕೀಳು ಮಟ್ಟದ ಭಾಷೆಯಲ್ಲಿ ಥರ್ಡ್ ಗ್ರೇಡ್ ಲ್ಯಾಂಗ್ವೇಜನ್ನು ಉಪಯೋಗಿಸಿ ಮಾತಾಡಿದ್ದಾರೆ. ಅಂಥವ್ರ ಮೇಲೂ ಕ್ರಮ ಆಗಬೇಕಲ್ಲ. ಹಾಗೆ ಇನ್ನೂ ಅನೇಕ ಈ ದರ್ಶನ್ ಪರ ಹೋರಾಟ ಬಂದಾಗಲೂ ಅನೇಕ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ಮಾತಾಡಿದ್ದಾರೆ. ಹಾಗೆ ಇನ್ನೂ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತಾಡಿದ್ದಾರೆ. ಅದು ಮಾತಾಡಿದ್ರು ಅದ್ರ ಮೇಲೂ ಕ್ರಮ ಆಗಬೇಕಿತ್ತು. ಸುಮೋಟ ತಗೊಳ್ಳೋದ್ರೆ ಎಲ್ಲರ ಮನೆ ತಗೊಳ್ಳಿ, ಸಂತೋಷ. ಆವಾಗ ಸಮಾನವಾದ ನ್ಯಾಯ ಎಲ್ರಿಗೂ ಆಗಲಿ. ಒಬ್ಬರನ್ನ ಅರೆಸ್ಟ್ ಮಾಡೋದು, ಒಬ್ಬರನ್ನ ಬಿಡೋದು, ಒಬ್ಬರ ಮೇಲೆ FIR ಆಗೋದು ಅದು ಆಗಬಾರ್ದು. ಆಡಳಿತ ಪಕ್ಷ ಹೇಳ್ದಂಗೆ ಮಾಡೋದು ಬೇಡ, ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋದು ಬೇಡ. ಪೊಲೀಸ್ ಇಲಾಖೆ ಹೌದು ಇಲ್ಲ ಈ ಥರ ಒಂದು ಸ್ಟೇಟ್ಮೆಂಟ್ ಮಾಡಿದ್ರೆ, ಈ ಸಾರ್ವಜನಿಕವಾಗಿ ನಾನು ಈ ಥರ ಒಂದು ಹೇಳಿಕೆ ಕೊಟ್ಟರೆ ತಪ್ಪಾಗುತ್ತೆ ಅನ್ನುವ ಸಂದೇಶವನ್ನು ಇಡೀ ಸಾರ್ವಜನಿಕ ವಲಯಕ್ಕೆ ಕೊಡಬೇಕಾದಂಥ ಕೆಲಸ ಇವತ್ತು ಪೊಲೀಸ್ ಇಲಾಖೆ. ಆ ಕೆಲಸವನ್ನು ಮಾಡದೇ ಇದ್ದದ್ದು ಕಾರಣಕ್ಕೋಸ್ಕರ ಇಲ್ಲಿವರೆಗೆ ಬಂದಿರ್ಬೇಕು.